ನಾನಿಲ್ಲಿ ಲೈನಿಂಗ್ ಬ್ಲೌಸ್ನ ಕಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದು ಬ್ಯಾಕ್ ಪಾರ್ಟ್ ಆಗಿರುತ್ತೆ. ಲೈನಿಂಗ್ನ 1 ಮೀಟ್ರ್ ತೊಗೊಂಡಿದ್ದೀನಿ, ಹಾಗೆ 2 ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಲೈನಿಂಗು ಕ್ರಾಸ್ ಇರೋದ್ರಿಂದಾಗಿ ನಾನೊಂದು ಲೈನ್ನ ಹಾಕ್ಕೊಂಡಿದ್ದೀನಿ ಸ್ಟ್ರೈಟಾಗಿ. ಹಾಗೆ ಸ್ಟಿಚಿಂಗಿಗೆ ಅಂತೇಳಿ 1/2 ಇಂಚಿಗೆ ಇನ್ನೊಂದು ಲೈನ್ನ ಹಾಕ್ಕೊಂಡೆ. ಇವಾಗ ನೆಕ್ಸ್ಟ್ ಬ್ಲೌಸ್ನ ಬ್ಯಾಕ್ ಪಾರ್ಟ್ನಲ್ಲಿ ಎಷ್ಟು ಉದ್ದ ಇದೆ ಅದು ಅಂತ ನೋಡ್ಕೊಳ್ಳೋಣ. ಶೋಲ್ಡ್ರ್ ತವಿಂದ ಸೊಂಟದವರೆಗೆ ಇಲ್ಲಿ ನನಗೆ 12.5 ಇಂಚ್ ಬರ್ತಾ ಇದೆ. ಅದೇ 12.5 ಇಂಚನ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದೇ ಮಾರ್ಕ್ನ ಮತ್ತೆ ಇನ್ನೊಂದು ಸರಿ ಮುಂದಕ್ಕೆ ಮಾಡಿಕೊಂಡು ಒಂದು ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೊಳ್ಳೋಣ. ಹಾಗೆ ಇಲ್ಲೂ ಕೂಡ ಸ್ಟಿಚಿಂಗಿಗೆ ಅಂತ ಬೇಕಲ್ಲ ಶೋಲ್ಡ್ರ್ ಹತ್ರ, ಅದಕ್ಕೋಸ್ಕರ 1/2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡ್ರನ್ನ ಇಲ್ಲಿ ನಾನು 5.25 ಇಂಚನ್ನ ತೊಗೊತಾ ಇದ್ದೀನಿ. ಯಾಕಂದರೆ ಇವರು ಡೀಪ್ ಬಂದು 9 ಇಂಚಿದೆ, ಸಣ್ಣನೂ ಕೂಡ ಇದ್ದಾರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಬ್ಯಾಕ್ ಡೀಪು ಎಷ್ಟು ಇಟ್ಕೊಂಡಿದ್ದಾರೆ ಅವ್ರ ಅಳತೆ ಬ್ಲೌಸಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ಕೇಲ್ನ ಅಡ್ಡ ಇಟ್ಕೊಂಡು ಈ ಟೇಪ್ನ ಇಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. 9 ಇಂಚ್ ಬರ್ತಾ ಇದೆ ಇವ್ರದ್ದು. ಶೋಲ್ಡ್ರ್ ತವಿಂದ ಹಿಡಿದು ಸೊಂಟದ ಸೈಡ್ಗೆ ನಾವಿವಾಗ ಬ್ಯಾಕ್ ಡೀಪ್ನ 9 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಹಂಗೂ ಏನಾದರೂ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂತಂದರೆ ನೀವು ಬ್ಲೌಸ್ನ ತೊಗೊಂಡು ಬ್ಯಾಲೆನ್ಸ್ ಎಷ್ಟಿರುತ್ತೆ ಬ್ಯಾಕಲ್ಲಿ ಅದನ್ನು ನೀವು ಮೆಜರ್ಮೆಂಟ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ನೀವು ಮಾರ್ಜಿನ್ ಬಿಟ್ಟಿರ್ತೀರಲ್ಲ ಅದರಿಂದ ಮೇಲಕ್ಕೆ, ಹಾಗೆ ಅದನ್ನು ಟೇಪ್ ಇಟ್ಕೊಂಡು ಅಳತೆ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು ನೆಕ್ನ 2 ಇಂಚನ್ನ ತೊಗೊತಾ ಇದ್ದೀನಿ. ಇವರು ಸಣ್ಣ ಇದ್ದಾರೆ, ಹಾಗೆ ಡೀಪ್ ಕೂಡ ಜಾಸ್ತಿ ಇಡ್ತಾ ಇರೋದ್ರಿಂದಾಗಿ ನಾವಿಲ್ಲಿ ನೆಕ್ ಹತ್ರ ಕಡಿಮೆನ ತೊಗೋಬೇಕು. 2 ಇಂಚ್ ಮಾತ್ರ ತೊಗೊಂಡಿದ್ದೀನಿ, ಇಲ್ಲಾಂದರೆ ಬ್ರಾಡ್ ಆಗಿಬಿಟ್ಟು ಶೋಲ್ಡರ್ ಫಾಲ್ ಅನ್ನೋದು ಬರುತ್ತೆ. ಹಾಗೆ ಶೋಲ್ಡ್ರ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ಇವ್ರಿಗೆ 2.25 2.5 ಅಷ್ಟು ಬರ್ತಾಯಿದೆ. ಅದಕ್ಕೆ 3/4 ಇಂಚ್ ಸೇರಿಸ್ಕೊಂಡು ನಾವು ಶೋಲ್ಡ್ರ್ ಏನು ತೊಗೊಂಡಿದ್ವಿ ಅದರಲ್ಲೇ 3/4 ಅಷ್ಟು ತೊಗೋಬೇಕು. ಹಾಗೆ ಇಲ್ಲಿ 9 ಏನು ಮಾರ್ಕ್ ಮಾಡಿದ್ವಿ ಡೀಪ್ನ, ಅಲ್ಲಿ 2 ಇಂಚ್ ಮೇಲ್ಗಡೆ ತೊಗೊಂಡಿದ್ದೀವಿ ಅಂದರೆ ಕೆಳಗಡೆ 2.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮೇಲಿಂದ ಕೆಳಕ್ಕೆ ಒಂದು ಲೈನ್ ಹಾಕ್ಕೊಳ್ಳೋಣ ಕ್ರಾಸಾಗಿ. ಹಾಗೆ ಬ್ಲೌಸ್ನ ವೇಸ್ಟ್ ರೌಂಡ್ ಅಂದರೆ ಸೊಂಟದ ಸುತ್ತಳತೆ ಏನಿರುತ್ತೆ ಅದನ್ನು ಫುಲ್ಲು ತೊಗೋಬೇಕು. ಬ್ಲೌಸಲ್ಲಿರೋ ಫುಲ್ಲು ಅದನ್ನು 4 ಭಾಗ ಡಿವೈಡ್ ಮಾಡ್ಕೋಬೇಕು ನಾವು. ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ ನಿಮಗೆ ವಿಡಿಯೋನಲ್ಲಿ. 4 ಭಾಗದಲ್ಲಿ ನಾವಿಲ್ಲಿ ಬ್ಯಾಕ್ದಷ್ಟೇ ಕಟ್ ಮಾಡ್ತಿರೋದು 2 ಫೋಲ್ಡಿಂಗಲ್ಲಿ ಅಂದರೆ ಅದನ್ನು ಮತ್ತೆ 2 ಫೋಲ್ಡ್ ಮಾಡಿಕೊಂಡು 1 ಭಾಗನ ತೊಗೋಬೇಕು ನಾವು. ಆ 1 ಭಾಗ ಬಂದು ನನಗೆ 6.25 ಬಂತು. 6.25ಅಲ್ಲಿ 1 ಇಂಚು ಟಕ್ಕಿಗೆ ತೊಗೊಂಡು ಹಾಗೆ 2 ಇಂಚು ಮತ್ತು ಮಾರ್ಜಿನ್ಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ಎಷ್ಟು ಎದೆ ಅಂದರೆ ಅಪ್ಪರ್ ಚೆಸ್ಟು ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲಿ ನನಗೆ 7.25 ಅಪ್ಪರ್ ಚೆಸ್ಟ್ ಬರ್ತಾಯಿದೆ. ಅಪ್ಪರ್ ಚೆಸ್ಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಮೇಲ್ಗಡೆ ಶೋಲ್ಡ್ರಲ್ಲಿ 5.25 ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದೇ 5.25 ಕೆಳಗಡೆ ಅಂದರೆ ಹಾರ್ಮೋಲ್ ಡೌನಿಂಗಲ್ಲೂ ಇಟ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ. ಅಕಸ್ಮಾತ್ ಏನಾದರೂ ಕಸ್ಟಮರು ಸ್ವಲ್ಪ ದಪ್ಪ ಇದ್ದಾರೆ, ಚೆಸ್ಟ್ ಜಾಸ್ತಿ ಇದೆ ಅನ್ನೋದಾದರೆ ನೀವು ಹಾರ್ಮೋಲ್ ಡೌನ್ ಹತ್ರ ನೀವು 1/2 ಇಂಚು ಮುಂದಕ್ಕೆ ಕ್ರಾಸ್ ಲೈನ್ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಅಪ್ಪರ್ ಚೆಸ್ಟ್ ಏನಿರುತ್ತೆ ಅದನ್ನು ಇಲ್ಲಿ ಹಾರ್ಮೋಲ್ ಡೌನ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ 7.25 ಅಷ್ಟು. ಹಾಗೆ 2 ಇಂಚು ಮುಂದಕ್ಕೆ ಮಾರ್ಜಿನ್ ತೊಗೊತಾ ಇದ್ದೀನಿ. ಹೀಗೆ ವೇಸ್ಟ್ ರೌಂಡಲ್ಲಿ ಏನು 1 ಡಾಟಿಗೆ 1 ಇಂಚ್ ಬಿಟ್ಟು ನೆಕ್ಸ್ಟು ಮಾರ್ಜಿನ್ಗೆ ಅಂತ 2 ಇಂಚ್ ತೊಗೊಂಡಿದ್ನೋ ಆ ಮಾರ್ಕು ಈ ಮಾರ್ಕು 2 ಕೂಡ ಜಾಯಿನ್ ಮಾಡ್ತಾಯಿದ್ದೀನಿ. ನೀವು 1.5 ಇಂಚಾದರೂ ಬಿಟ್ಕೋಬೋದು ಅಥವಾ 2 ಇಂಚಾದರೂ ಮಾರ್ಜಿನ್ಗೆ ಅಂತ ಬಿಟ್ಕೋಬೋದು. ಹಾಗೆ ಸೊಂಟದ ಸುತ್ತಳತೆನಲ್ಲಿ ನಾನು ಇವಾಗ ಅರ್ಧ ಮಾಡಿಕೊಂಡು ಮಧ್ಯಕ್ಕೆ ಮಾರ್ಕ್ ಮಾಡಿ ಒಂದು 2.5-3 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 1/2 ಇಂಚು ಈ ಕಡೆ 1/2 ಇಂಚ್ ಆ ಕಡೆ ಮಾರ್ಕ್ನ ಮಾಡಿ ನಾವು 1 ಇಂಚ್ ಟಕ್ಕಿಗೆ ಏನು ಬಿಟ್ಟಿದ್ವಿ ಅದನ್ನ ಸರಿ ಮಾಡ್ಕೋಬೇಕಲ್ಲಿ. ಹಾಗೆ ಇಲ್ಲಿ ಹಾರ್ಮೋಲ್ ಡೌನಲ್ಲಿ ಕರು ಸ್ಕೇಲ್ನ ಇಟ್ಕೊಂಡು ಹಾರ್ಮೋಲ್ ಡೌನಲ್ಲಿ ಮಧ್ಯ ಪಾಯಿಂಟಿಗೆ ನಾವು ಮಾರ್ಕ್ ಮಾಡಿಕೊಂಡು ಹಾಗೆ ರೆಡಿ ಸ್ಟಿಚ್ ಏನು ಅಪ್ಪರ್ ಚೆಸ್ಟ್ ಇರುತ್ತೆ ಅಲ್ಲಿಗೆ ನಾವು ರೌಂಡ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಬ್ಯಾಕ್ದು ಅಷ್ಟೇನೇನಿಲ್ಲಿ ಕರು ಸ್ಕೇಲ್ನ ಇಟ್ಕೊಂಡು ಒಂದು ರೌಂಡಾಗಿ ಮಾರ್ಕ್ನ ಮಾಡ್ಕೊಳ್ಳೋಣ. ಹಾಗೆ ಶೋಲ್ಡ್ರ್ ತವಿಂದ ನೀವು ಹಾರ್ಮೋಲ್ ಡೌನ್ನ ಎಷ್ಟು ಇಳಿಸಿದ್ದೀರ ಕೆಳಿಕೆ ಅಂತ ನಿಮಗೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಲ್ವ. ಅದಕ್ಕೆ ಅಳತೆ ಬ್ಲೌಸ್ನಲ್ಲಿ ನೀವು ಬ್ಯಾಕ್ ಪಾರ್ಟಲ್ಲಿ ನೀವು ಮೆಜರ್ ಮಾಡ್ಕೋಬೇಕು. ಶೋಲ್ಡ್ರ್ ತವಿಂದ ಹಾರ್ಮೋಲ್ ಡೌನ್ ರೆಡಿ ಸ್ಟಿಚ್ ಎಷ್ಟು ಹಾಕಿರ್ತೀರಾ ಅದು ಎಷ್ಟು ಬಂದಿದೆ ನೋಡ್ಕೋಬೇಕು. ಇಲ್ಲಿ ನನಗೆ 6.25 ಬರ್ತಿದೆ. 6.25 ನಾನಲ್ಲಿ ಅಪ್ಪರ್ ಚೆಸ್ಟಿಗೆ ಮಾರ್ಕ್ ಮಾಡಿರೋ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಟೇಪ್ನ ರೌಂಡ್ ಶೇಪ್ ಮಾಡಿ ಚೆಕ್ ಮಾಡ್ಕೋಬೇಕು. ಈಗ ಇದು ಕರೆಕ್ಟಾಗಿಲ್ಲ ಅಂತಂದರೆ ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಇದೆ ಅನ್ನೋದಾದರೆ ಇನ್ನೊಂದು 1/4 ಇಂಚು ಅಂದರೆ ಎಷ್ಟು ಜಾಸ್ತಿ ಬರ್ತಿದೆ ನೋಡಿಕೊಂಡು ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಮತ್ತೆ ನೀವು ಕರು ಸ್ಕೇಲಲ್ಲಿ ಒಂದು ರೌಂಡ್ನ ಹಾಕ್ಕೊಂಡು ಮೆಜರ್ಮೆಂಟ್ ಬ್ಲೌಸಲ್ಲಿ ಇರೋವಷ್ಟು ಬರ್ತಾ ಇದೆಯಾ ಅಂತೇಳಿ ಚೆಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಫುಲ್ ಎಲ್ಲನೂ ಕೂಡ ರೆಡಿ ಆಯಿತು. ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸಿದ ಮೇಲೆ ನೀವು ಇಲ್ಲಿ ಲೈನಿಂಗ್ನ ಕಟ್ ಮಾಡಬೇಕು. ಫಸ್ಟು ಕ್ರಾಸಾಗಿ ಏನು ಬಿಟ್ಟಿದ್ರಿ ಪೀಸ್ ಸರಿ ಇಲ್ಲ ಅಂತ ಅದನ್ನು ಕಟ್ ಮಾಡಿಕೊಂಡು
ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಹೊಸ್ದಾಗಿ ಕಲಿಬೇಕಾದ್ರೆ ನಿಮಗೆ ಬ್ಯಾಲೆನ್ಸ್ ಹೆಂಗೆ ಸಿಗುತ್ತೋ ಹಂಗೆ ಬಟ್ಟೆನ ತಿರುಗಿಸ್ಕೊಂಡು ನೀವು ನೀಟಾಗಿ ಲೈನಿಂಗ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಬೇಕಾದ್ರೆ ಸಿಸರ್ನ ತುದಿಲಿ ಮಾತ್ರನೇ ಕಟ್ ಮಾಡಬೇಕು, ಇಲ್ಲಾಂದರೆ ಮುಂದಕ್ಕೆ ಕಟ್ ಆಗಿಬಿಡುತ್ತೆ. ಹಾಗೆ ಎಲ್ಲೆಲ್ಲ ನೀವು ಡಾಟ್ ಹಿಡಿಬೇಕು ಮಾರ್ಕ್ ಮಾಡಿದ್ರಿ ಸ್ಟಿಚಿಂಗಿಗೆ ಅಂತ ನೋಡ್ಕೊಂಡ್ರಲ್ವ, ಅಲ್ಲೆಲ್ಲ ನೆಕ್ ಹತ್ರ ಹಾಗೆ ರೆಡಿ ಸ್ಟಿಚ್ ಹತ್ರ ಎಲ್ಲ ಕಡೆ ಕೂಡ ನ್ಯಾಚ್ ಹಾಕ್ಕೋಬೇಕು. ಮಾರ್ಕ್ ಮಾಡಿರೋ ಲೈನಿಂಗ್ನ ಉಲ್ಟಾ ತಿರುಗಿಸಿ ಒಂದು ಸರಿ ಎರಡು ಸರಿ ಟ್ಯಾಪ್ ಮಾಡಿದ್ರೆ ಸಾಕು, ನೀವು ಒಂದು ಸೈಡು ಹಾಕಿರೋ ಅಂಥ ಮಾರ್ಕು ಇನ್ನೊಂದು ಸೈಡಿಗೆ ಬೀಳುತ್ತೆ. ಲೈಟಾಗಿ ಬಿದ್ದಿರೋದ್ರಿಂದ ನೋಡಿ ಸೈಡಲ್ಲಿ ಆ ಸ್ಕೇಲ್ನ ಇಟ್ಕೊಂಡು ಅದೇ ಮಾರ್ಕಿಗೆ ನೀವು ಮಾರ್ಕ್ನ ಮಾಡ್ಕೋಬೇಕು. ಈಗ ಬ್ಲೌಸ್ನ ಬ್ಯಾಕ್ ಪಾರ್ಟು ರೆಡಿಯಾಗಿದೆ.